ಭಾರತ ಪಾಕ್ ಯುದ್ಧದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ರಾಜಸ್ಥಾನದ ಬಿಕಾನೇರ್ ವಾಯುನೆಲೆಗೆ ಭೇಟಿ ನೀಡಿದ್ರು. ಇದಕ್ಕೂ ಮೊದಲು 500 ವರ್ಷಗಳ ಇತಿಹಾಸ ಇರೋ ರಾಜಸ್ಥಾನದ ಕರ್ಣಿಮಾತಾ ದೇವಸ್ಥಾನಕ್ಕೆ ಹೋಗಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಅಂದಹಾಗೆ ಆಪರೇಷನ್ ಸಿಂಧೂರದ ಬಳಿಕ ನಮ್ಮ ಸೈನಿಕರು ಕೂಡ ಇದೇ ದೇಗುಲಕ್ಕೆ ಬಂದು ಕರ್ಣಿಮಾತೆಗೆ ನಮಸ್ಕರಿಸಿದ್ರು. ಅಷ್ಟಕ್ಕೂ ಈ ದೇಗುಲ ಯಾಕೆಷ್ಟು ವಿಶೇಷ ಅಂತೀರಾ? ನೀವು ನಂಬ್ತಿರೋ ಬಿಡ್ತಿರೋ, ಈ ದೇಗುಲ ಅಚ್ಚರಿಗಳ ಆಗರ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ರಾಜಸ್ಥಾನದ ಬಿಕಾನೇರ್ ಪಾಕ್ನ ಜೊತೆ ಗಡಿ ಹಂಚಿಕೊಳ್ಳುತ್ತೆ. ಬಿಕಾನೇರ್ನಿಂದ 30 ಕಿಲೋಮೀಟರ್ ದೂರದಲ್ಲಿ ಈ ಕರ್ಣಿಮಾತಾ ದೇವಸ್ಥಾನವಿದೆ. ಇಲ್ಲಿಯವರೆಗೆ ಪಾಕ್ ಅದೆಷ್ಟೋ ಬಾರಿ ಬಿಕಾನೇರ್ ಮೇಲೆ ದಾಳಿ ನಡೆಸೋದಕ್ಕೆ ಯತ್ನಿಸಿದೆ, ಬಾಂಬ್ ದಾಳಿ ಮಾಡೋದಿಕ್ಕೆ ಪ್ರಯತ್ನ ಪಟ್ಟಿದೆ. ಆದರೆ ಅಚ್ಚರಿ ಅಂದ್ರೆ ಪಾಕ್ನಿಂದ ಬಿದ್ದಂತಹ ಯಾವುದೇ ಬಾಂಬ್ ಇಲ್ಲಿ ಅಂದ್ರೆ ಬಿಕಾನೇರ್ನಲ್ಲಿ ಇದುವರೆಗೆ ಸ್ಫೋಟಿಸಿರೋ ಉದಾಹರಣೆಗಳೇ ಇಲ್ಲ. ಹೀಗಾಗಿ ಇದು ಶಕ್ತಿ ದೇವಿ ಕರ್ಣಿಮಾತೆಯ ಪವಾಡ ಅನ್ನೋದು ಅಲ್ಲಿನ ಜನರ ನಂಬಿಕೆ ಮಾತ್ರವಲ್ಲ, ನಮ್ಮ ಯೋಧರ ನಂಬಿಕೆಯೂ ಹೌದು. ಹೀಗಾಗಿ ಗಡಿಯಲ್ಲಿ ಏನೇ ಸಮಸ್ಯೆಯಾದರೂ ಸೈನಿಕರು ಕರ್ಣಿಮಾತೆಯ ದರ್ಶನ ಮಾಡ್ತಾರೆ. ಇನ್ನು ಕರ್ಣಿದೇವಿಯನ್ನ ಇಲಿಗಳ ಮಾತೆ ಎಂತಲೂ ಕರೀತಾರೆ. ತಾಯಿ ದುರ್ಗೆಯ ಸ್ವರೂಪವೇ ಕರ್ಣಿಮಾತಾ ಎನ್ನಲಾಗುತ್ತೆ. ಈ ಮಂದಿರಕ್ಕೆ ತಾವೇನಾದ್ರೂ ಭೇಟಿ ನೀಡಿದ್ರೆ ಇಲ್ಲಿ ಎಲ್ಲಿ ನೋಡಿದ್ರೂ ಇಲಿಗಳೇ ಕಾಣಿಸುತ್ತೆ. ಆಶ್ಚರ್ಯ ಅಂದ್ರೆ ಸುಮಾರು 25,000ಕ್ಕಿಂತಲೂ ಹೆಚ್ಚು ಇಲ್ಲಿ ಇಲಿಗಳಿವೆ. ಇಷ್ಟು ಇಲಿಗಳಿದ್ರೂ ಒಂಚೂರು ವಾಸನೆ ಬರೋದಿಲ್ವಂತೆ. ಅಷ್ಟೇ ಅಲ್ಲ, ಈ ಇಲಿಗಳು ಈ ಮಂದಿರದಿಂದ ಹೊರಗೆ ಹೋಗೋದಿಲ್ಲ, ಇಲ್ಲೇ ಇರ್ತವೆ. ಈ ದೇವಸ್ಥಾನದಲ್ಲಿ ಇಲಿಗಳಿಗೆ ಆಹಾರ ನೀಡಲಾಗುತ್ತೆ. ನಂತರ ಅದನ್ನೇ ಪ್ರಸಾದವಾಗಿ ಭಕ್ತರಿಗೆ ನೀಡಲಾಗುತ್ತೆ. ಇಲಿ ಸೇವಿಸಿದ ಹಾಲು, ನೀರು, ಆಹಾರವನ್ನ ಪ್ರಸಾದ ಪಂಚಾಮೃತ ಎಂದು ಭಕ್ತರು ಸೇವಿಸ್ತಾರೆ. ಇದನ್ನ ತಿನ್ನೋ ಯಾರಿಗೂ ಕೂಡ ಆರೋಗ್ಯ ಸಮಸ್ಯೆ ಕಾಣಿಸಿರೋ ಉದಾಹರಣೆ ಇಲ್ವೇ ಇಲ್ಲ. ಕೆಲವರ ನಂಬಿಕೆಯ ಪ್ರಕಾರ ಆರೋಗ್ಯ ಸಮಸ್ಯೆ ಇದ್ದವರು ಈ ಪ್ರಸಾದ ತಿನ್ಮೇಲೆ ಗುಣಮುಖರಾಗ್ತಾರಂತೆ. ನಾವೆಲ್ಲ ಸಾಮಾನ್ಯವಾಗಿ ಬೂದು ಬಣ್ಣದ ಇಲಿಗಳನ್ನ ನೋಡಿದ್ದೀವಿ, ಆದರೆ ಈ ಮಂದಿರದಲ್ಲಿ ಬಿಳಿ ಬಣ್ಣದ ಇಲಿಗಳು ಇವೆಯಂತೆ. ಆದರೆ ಅದು ಎಲ್ಲರ ಕಣ್ಣಿಗೆ ಬೀಳೋದಿಲ್ಲ. ಹಾಗೇನಾದ್ರೂ ಬಿಳಿ ಇಲಿ ಕಾಣಿಸಿದ್ರೆ ಅದು ಅದೃಷ್ಟ ಎಂದೇ ನಂಬಲಾಗುತ್ತೆ. ಕರ್ಣಿಮಾತಾ ಮಂದಿರದ ಇತಿಹಾಸ ನಿಜಕ್ಕೂ ಆಶ್ಚರ್ಯ ಅನ್ಸುತ್ತೆ. ಅದೇನಂದ್ರೆ ಸುಮಾರು ವರ್ಷಗಳ ಹಿಂದೆ ಕರ್ಣಿಮಾತೆಯ ಸಹೋದರಿಯ 4 ಮಕ್ಕಳು ಸಾವನ್ನಪ್ತಾರೆ. ಇನ್ನು ಕೆಲ ಮಾಹಿತಿಯ ಪ್ರಕಾರ ಕರ್ಣಿಮಾತೆಯ ಮಗನೇ ಸಾವನ್ನಪ್ತಾನೆ ಅನ್ನೋದು. ಹೀಗೆ ಸಾವನ್ನಪ್ಪಿರೋ ಮಕ್ಕಳನ್ನ ಬದುಕಿಸುವಂತೆ ಕರ್ಣಿಮಾತೆ ಯಮನಲ್ಲಿ ದುಂಬಾಲು ಬೀಳ್ತಾಳಂತೆ. ಗುಹೆಯೊಂದರಲ್ಲಿ ಸುಮಾರು ವರ್ಷಗಳ ಕಾಲ ತಪಸ್ಸು ಮಾಡ್ತಾಳಂತೆ. ಹೀಗೆ ತಪಸ್ಸಿಗೆ ಕೂತ ಗುಹೆಯಲ್ಲಿಯೇ ಕರ್ಣಿಮಾತೆಯ ಈಗಿನ ಮಂದಿರ ಇರೋದು. ಸುಮಾರು 100 ವರ್ಷಗಳ ಹಿಂದೆ ಬಿಕಾನೇರ್ನ ರಾಜನಾಗಿದ್ದ ಗಂಗಾ ಸಿಂಗ್ ಕರ್ಣಿಮಾತೆಯ ಮಂದಿರವನ್ನ ಸ್ಥಾಪಿಸ್ತಾನೆ. ಇನ್ನು ಕರ್ಣಿಮಾತೆಯ ತಪಸ್ಸಿನಿಂದ ಪ್ರಸನ್ನನಾದ ಯಮ ವರವನ್ನ ನೀಡ್ತಾನೆ. ಅದೇನಂದ್ರೆ, ನಿನ್ನ ಕುಟುಂಬದಲ್ಲಿ ಯಾರಾದ್ರೂ ಸತ್ರೆ ಅವರು ಇಲಿಯಾಗಿ ಮರುಜನ್ಮ ಪಡೀಲಿ, ಹಾಗಂತ ವರವನ್ನ ಕೊಡ್ತಾರೆ. ಹೀಗಾಗಿ ಈ ಮಂದಿರದಲ್ಲಿರುವ ಇಲಿಗಳನ್ನ ಇಂದಿಗೂ ಕೂಡ ಕರ್ಣಿಮಾತೆಯ ಕುಟುಂಬ ಸದಸ್ಯರೆಂದೇ ಪರಿಗಣಿಸಲಾಗುತ್ತೆ. ಇವುಗಳನ್ನ ಇಲಿ ಎಂದು ಕರೆಯೋದಿಲ್ಲ, ಬದಲಾಗಿ ಕಾಬಾ ಎಂದು ಕರೀತಾರೆ. ಕಾಬಾ ಎಂದ್ರೆ ಮಕ್ಕಳು ಎಂಬ ಅರ್ಥ ಕೊಡುತ್ತೆ. ಕರ್ಣಿಮಾತಾ ಮಂದಿರಕ್ಕೆ ಲಕ್ಷಾಂತರ ಭಕ್ತರು ಭೇಟಿ ನೀಡ್ತಾರೆ. ಆದರೆ ಯಾರಿಗೂ ಕೂಡ ಈ ಇಲಿಗಳಿಂದ ಸಮಸ್ಯೆ ಆಗಿಲ್ಲ. ಅಲ್ಲದೆ ಇಲಿಗಳಿಗೂ ಕೂಡ ಯಾರೂ ತೊಂದರೆ ಕೊಡೋದಿಲ್ಲ, ಬದಲಾಗಿ ಅವುಗಳನ್ನ ದೇವರ ರೂಪ ಎಂದೇ ಪರಿಗಣಿಸಲಾಗುತ್ತೆ.